ಕೇಂದ್ರ ಬಜೆಟ್ನಲ್ಲಿ ದಕ್ಷಿಣ ರಾಜ್ಯಗಳಿಗೆ ಬಂಪರ್ ಕೊಡುಗೆ ಸಿಕ್ಕಿದೆ. ದಕ್ಷಿಣ ರಾಜ್ಯಗಳ ತೆರಿಗೆ ಪಾಲನ್ನ ಕೇಂದ್ರ ಸರ್ಕಾರ ಹೆಚ್ಚಿಸಿದೆ. ತೆರಿಗೆ ಹಂಚಿಕೆಯಲ್ಲಿ ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯ ಅಂತ ಹೇಳಲಾಗ್ತಾ ಇತ್ತು. 16ನೇ ಹಣಕಾಸು ಆಯೋಗದಲ್ಲಿ ದಕ್ಷಿಣಕ್ಕೆ ಹೆಚ್ಚಿನ ಪಾಲು ಸಿಕ್ಕಿದೆ. ದಕ್ಷಿಣ ಭಾರತದ ರಾಜ್ಯಗಳ ಪೈಕಿ ಕರ್ನಾಟಕಕ್ಕೆ ಹೆಚ್ಚು ಲಾಭ. ರಾಜ್ಯದ ತೆರಿಗೆಯ ಪಾಲು ಶೇಕಡ 3.64ರಿಂದ ಶೇಕಡ 4.13ಕ್ಕೆ ಹೆಚ್ಚಳಾಗಿದೆ. ಕಳೆದ ಬಾರಿಗಿಂತ ರಾಜ್ಯಕ್ಕೆ 7,387 ಕೋಟಿ ಹೆಚ್ಚು ಪಾಲು. ನೆರೆಯ ಕೇರಳಕ್ಕೂ ತೆರಿಗೆ ಹಂಚಿಕೆಯಲ್ಲಿ ಭಾರಿ ಬದಲಾವಣೆ ಆಗಿದೆ. ಕಳೆದ ಬಾರಿಗಿಂತ ಕೇರಳಕ್ಕೆ 6,975 ಕೋಟಿ ಹೆಚ್ಚು ಅನುದಾನ. ದಕ್ಷಿಣ ರಾಜ್ಯಗಳಿಗೆ ಬಜೆಟ್ನಲ್ಲಿ ಸಿಕ್ಕಿರುವಂತ ಬಂಪರ್ ಇದು. ದಕ್ಷಿಣ ರಾಜ್ಯಗಳಿಗೆ ಬಜೆಟ್ನಲ್ಲಿ ಸಿಕ್ಕಿರುವಂತಹ ಬಂಪರ್ ಏನು ಅನ್ನೋದನ್ನ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. 15ನೇ ಹಣಕಾಸು ಆಯೋಗದಲ್ಲಿ 3.64% ಕರ್ನಾಟಕಕ್ಕೆ ಸಿಕ್ಕಿದ್ರೆ ಈಗ ಅದರ ಪ್ರಮಾಣ 16ನೇ ಹಣಕಾಸು ಆಯೋಗದಲ್ಲಿ 4.13% ಇದೆ. ಬದಲಾವಣೆ ಆಗಿರೋದು 7,387 ಕೋಟಿಯಷ್ಟು. ಕೇರಳಕ್ಕೂ ಕೂಡ ಬಂಪರ್ ಸಿಕ್ಕಿದೆ. 6,975 ಕೋಟಿ ಕೇರಳಕ್ಕೆ ಲಾಭ. 15ನೇ ಹಣಕಾಸು ಆಯೋಗದಲ್ಲಿ 1.92% ಇತ್ತು. ಅದೇ 16ನೇ ಹಣಕಾಸು ಆಯೋಗದಲ್ಲಿ ಕೇರಳಕ್ಕೆ 2.38% ಅಷ್ಟು ಸಿಕ್ಕಿರೋದ್ರಿಂದ ಕೇರಳಕ್ಕೆ 6,975 ಕೋಟಿ ಲಾಭ. ಇನ್ನು ಆಂಧ್ರ ಪ್ರದೇಶ 2,594 ಕೋಟಿ, ತೆಲಂಗಾಣ 1,098 ಕೋಟಿ, ತಮಿಳುನಾಡಿಗೆ 274 ಕೋಟಿ ಲಾಭ ಸಿಕ್ಕಿದ್ದು, ಹೆಚ್ಚುವರಿ ಪಾಲು ಸಿಕ್ಕಿದ್ದು ದಕ್ಷಿಣ ರಾಜ್ಯಗಳಿಗೆ ಈ ಬಾರಿ ಬಜೆಟ್ನಲ್ಲಿ ಬಂಪರ್ ಸಿಕ್ಕಂತಾಗಿದೆ. ದಕ್ಷಿಣ ರಾಜ್ಯಗಳ ತೆರಿಗೆಯ ಪಾಲನ್ನ ಹೆಚ್ಚಿಸಿದೆ ಕೇಂದ್ರ ಸರ್ಕಾರ. ದಕ್ಷಿಣಕ್ಕೆ ಹೆಚ್ಚಿನ ಪಾಲು ಈ ಬಾರಿಯ 16ನೇ ಹಣಕಾಸು ಆಯೋಗದಲ್ಲಿ. ಅದರ ಲಿಸ್ಟ್ ಕೂಡ ನೋಡ್ತಾ ಇದ್ರೆ ಸ್ಕ್ರೀನ್ ಮೇಲೆ. ಕರ್ನಾಟಕಕ್ಕೆ 7,387 ಕೋಟಿ ಹೆಚ್ಚು ಪಾಲು ಸಿಕ್ಕಂತಾಗಿದೆ. ದಕ್ಷಿಣ ರಾಜ್ಯಗಳ ತೆರಿಗೆಯ ಪಾಲನ್ನ ಕೇಂದ್ರ ಸರ್ಕಾರ ಹೆಚ್ಚಿಸಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.